ನಮಸ್ಕಾರ ರೀ ಅಪ್ಪ ಮತ್ತೊಂದು ಸಲ ನಾನು ಬಂದು ನೋಡಿರಿ ವಿಡಿಯೋ ಮಾಡ್ಕೊಂಡು ಎಲ್ಲಿಗೆ ಅಂದ್ರೆ ತಿರುಪತಿಗೆ ಹೊಂಟಿ ನೋಡಿರಿ ಬೆಂಗಳೂರಿಂದ ಮೆಜೆಸ್ಟಿಕ್ ಪರ್ಸನ್ ತಮಿಳ್ನಾಡು ಬಸ್ ಹತ್ಕೊಂಡ್ವಿ ಊಟ ಮಾಡಿದ್ವಿ ಬಿಟ್ಟು ನೋಡಿರಿ ಇಲ್ಲಿ ಬಂದು ತಲುಪಿ ಇಲ್ಲಿಂದ ಏನಂತ ತಿರುಪತಿಗೆ ಹೋಗೋಕೆ ಯಾವ ಬಸ್ಗಳಿಲ್ಲ. ನಾವು ಆಟೋಗೆ ಹೋಗ್ಬೇಕಾಗುತ್ತೆ. ತಿರುಮಲ ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತ, ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋಗ್ಬೇಕು ರೀ. ಇದು ಹತ್ರ ಪ್ರದಕ್ಷಿಣೆ ಹಾಕೋಕೆ ಗುಡ್ಡದ ಹತ್ರ. ಸಾಮಾನ್ಯವಾಗಿ ತಿರುಪತಿಗೆ ಬರೋದಕ್ಕೆ ಅಲ್ಲಿ ಬಸ್ಗಳಿರ್ತವೆ, ಆದ್ರೆ ಬಸ್ಗಳು ನೈಟ್ ಹೊತ್ತಲ್ಲಿ ಸಿಗೋಲ್ಲ. ಆಟೋದಲ್ಲಿ ಬರ್ತಾಯಿದ್ದೀವಿ. ಆಟೋದಲ್ಲಿ ಬರ್ಬೇಕಾದ್ರೆ ನೀವು ಆಟೋ ಚಾರ್ಜ್ಗಳನ್ನ ಕೇಳ್ಕೊಂಡು ಹತ್ಬೇಕಿಲ್ಲ ಅಂದರೆ ನಿಮಗೆ ಸ್ವಲ್ಪ ಟೋಪಿ ಹಾಕ್ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬಂದಾಗ ನಮ್ಮ ವಿಷ್ಣುವಿನ ಗರುಡ ವಾಹನ ನೋಡ್ಬೋದು. ನಾವು ಯೂಶಲಾಗಿ ಬುಕ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ರೀ ಪ್ರದರ್ಶನಕ್ಕೆ, ಆದರೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ನೋಡಿರಿ. ಫ್ರೀ ಟಿಕೆಟ್ಗೆ 3:30 ನಿಂತ್ಕೋಬೇಕು. ಅದಾದಮೇಲೆ ಟಿಕೆಟ್ ತೊಗೊಂಡು ನಮ್ಗೆ 8 ಗಂಟೆಗೆ ಸ್ಲಾಟ್ ಸಿಕ್ತು. ಹಾಗೆ ಬ್ರೆಡ್ ತಿನ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಬಿಟ್ವಿ. ಸೊ 8 ಗಂಟೆಗೆ ಸಿಕ್ಕಿದ್ರಿಂದ ಬೇರೆ ಏನು ನೋಡ್ಕೊಬರೋಣ ಅಂತ ಹೊರಟಾಗಿ ಇಲ್ಲಿ ಕೆಳಗಡೆ ಇದು ಗೋವಿಂದರಾಜಸ್ವಾಮಿ ಟೆಂಪಲ್ ಕಡೆ ಬಂದಾಯಿತು. ತುಂಬ ಬಿಸಿಲಿತ್ತು, ಆದರೂ ಇಲ್ಲಿ ಶಾಪಿಂಗ್ ಮತ್ತು ತುಂಬ ಕಾಸ್ಟ್ಲಿ ಇದೆ. ಗೋಪುರ ನೋಡಿ ನನ್ನ ಫ್ರೆಂಡ್ ಹೆಂಗೆ ಓಡ್ತಾ ಇದ್ದಾನೆ ಬಿಸಿಲಿಗೆ. ಹಂಗೆ ಈ ಥರ ತುಂಬ ಬಿಸಿಲಿತ್ತು, ಹಾಗಾಗಿ ನೋಡ್ಕೊಂಬರೋಕ್ಕೆ ಛತ್ರಿಗಿತ್ರಿ ಏನು ತೊಗೊಂಬಂದಿದ್ವಿ ಈ ಥರ. ಅದು ಮುಗಿಸ್ಕೊಂಡು ಇಲ್ಲಿ ಶಿವನ್ ಟೆಂಪಲ್ ಅಂತಿತ್ತು, ನಂದಿ ಸರ್ಕಲಿಂದ ಬಂದರೆ ಮಸ್ತಿಗೆ. ಸೊ ಒಂದು ಸಜೆಷನ್ ಅಂತ ಹೇಳಿದ್ರೆ, ಎಲ್ಲ ಸುತ್ತಾಡಿದ ಮೇಲೆ ಈ ನಂದಿ ಸರ್ಕಲಿಂದ ಶಿವನ್ ಟೆಂಪಲ್ಗೆ ಬಂದರೆ ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಹಾಗಾಗಿ ಉದ್ಯಾನವನ ಇದೆ, ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಒಳಗಿಂದ ಬಂತಂದರೆ ಇಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ಆರಾಮಾಗಿ ನೀವು ಈಜು ಹೊಡಿಬೋದು. ಈಜು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ಈ ಸಮ್ಮರ್ ಟೈಮಲ್ಲಿ ಇದಂತ ಒಳ್ಳೇದಿದೆ. ಸೊ ಆ್ಯಕ್ಚುಲಿ ಒಂದು ಫಾಲ್ಸ್ ಇಲ್ಲಿ ಅದೇ ಕಪಿಲಾ ತೀರ್ಥ ಫಾಲ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಚಳಿಗಾಲದಲ್ಲಿ ಮಾತ್ರ ಹರಿಯೋದು, ಬೇಸಿಗೆಗಾಲದಲ್ಲಿ ಹರಿಯೋದು ನೋಡ್ಕೊಂಬರ್ಬೇಕು. ಇದು ಡೇ 1 ಕಥೆಯಾಗಿತ್ತು. ಮುಂದಿನ ವೀಡಿಯೋಗಳಿಂದ ಮಾಡ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮಾತ್ರ ಹೊಡೆಯೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಹಾಕಿ ಏನೇ ಚೇಂಜಸ್ ಏನೋ ಮಾಡೋಂಗಿದ್ರೆ. ಥ್ಯಾಂಕ್ ಯು.